ಇವತ್ತು ನಿಮ್ಗೆ ಅಂದರೆ ಕ್ವಾರೀಸ್ ಅಂತ ಬರುತ್ತೆ ಇಲ್ಲ ಆಕ್ಸೆಸ್ಸಲ್ಲಿ, ಮೈಕ್ರೋಸಾಫ್ಟ್ ಆಕ್ಸೆಸ್ಸಲ್ಲಿ ಒಂದು ಒಬ್ಜೆಕ್ಟಿವ್ ಆರ್ ಪಾರ್ಟ್ಸ್ ಅಂತ ಹೇಳ್ತಾರೆ, ಮತ್ತೊಂದು ಕ್ವಾರೀಸ್ ಬರುತ್ತೆ ಇಲ್ಲಿ. ಸೊ ಪಾರ್ಟ್ಸಲ್ಲಿ ಏನೇನು ಬರುತ್ತೆ, ಟೇಬಲ್ಸು, ಕ್ವಾರಿ, ಮಾಡೆಲ್ಸ್, ಮ್ಯಾಕ್ರೋ, ಫಾರ್ಮ್, ರಿಪೋರ್ಟ್, ರಿಲೇಷನ್ಶಿಪ್ ಇದೆಲ್ಲ ಬರುತ್ತೆ ಅಲ್ವಾ. ಸೊ ಹಾಗೆ ಕ್ವಾರೀಸ್ ಅಂತ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಕ್ವಾರೀಸ್ ಅಂತಿದೆಯಲ್ಲ, ಇವತ್ತು ನಾನು ನಿಮಗೆ ಈ ಕ್ವಾರೀಸ್ ಬಗ್ಗೆ ಹೇಳ್ತಾ ಹೋಗ್ತೆ. ಇಲ್ಲಿ ಕ್ವಾರೀಸಲ್ಲಿ ಟೋಟಲ್ 5 ಟೈಪ್ಸ್ ಇರುತ್ತೆ. ಇಲ್ಲಿ ಕ್ವಾರೀಸ್ ಅನ್ನೋದು ಒಂದು ಆ್ಯಕ್ಷನ್ ಅಂತ, ಅಂದರೆ ಈ ಕ್ವಾರಿ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಅಪ್ಡೇಟ್ ಮಾಡ್ಕೋಬೋದು, ಟ್ರಾನ್ಸ್ಫರ್ ಮಾಡ್ಕೋಬೋದು, ಒಂದು ಟೇಬಲಲ್ಲಿ ಇರೋ ಡಾಟಾಸನ್ನು ಬೇರೆ ನ್ಯೂ ಟೇಬಲಾಗಿ ಕನ್ವರ್ಟ್ ಮಾಡ್ಬೋದು. ಓಕೆ, ಕ್ವಾರೀಸ್ ಅಂದರೆ ಓಕೆ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ಬರುತ್ತೆ. ಈಗ ನಾವು ಕ್ಯಾಲ್ಕುಲೇಟೆಡ್ ಡಾಟಾ ಫೀಲ್ಡನ್ನು ಯೂಸ್ ಮಾಡ್ತೀವಲ್ಲ, ಸೊ ಆ ಫೀಲ್ಡ್ ಡಾಟಾ ಟೈಪನ್ನು ಯೂಸ್ ಮಾಡೋ ಬದಲಾಗಿ ನಾವು ಇಲ್ಲಿ ಕ್ವಾರೀಸಿಂದನೂ ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು. ಗೊತ್ತಾಯ್ತಲ್ವಾ. ಸೊ ಇಲ್ಲಿ ಕ್ವಾರೀಸಲ್ಲಿ ಟೋಟಲ್ 5 ಟೈಪ್ಸ್ ಇರುತ್ತೆ. ಒಂದು ಸೆಲೆಕ್ಟ್ ಕ್ವಾರಿ ಅಂತ ಬರುತ್ತೆ. ಓಕೆ, ಸೊ ಇನ್ನೊಂದು ಆ್ಯಕ್ಷನ್ ಕ್ವಾರಿ ಬರುತ್ತೆ. ಆ್ಯಕ್ಷನ್ ಕ್ವಾರಿಯಲ್ಲಿ ಮತ್ತೆ 4 ಟೈಪ್ ಬರುತ್ತೆ ನೋಡಿ. ಇದು ಮೇಕ್ ಟೇಬಲ್ ಕ್ವಾರಿ, ಅಪೆಂಡ್ ಕ್ವಾರಿ, ಅಪ್ಡೇಟ್, ಡಿಲೀಟ್ ಕ್ವಾರಿ ಹೀಗೆ ಬರುತ್ತೆ. ಆಮೇಲೆ ಕ್ರಾಸ್ ಟ್ಯಾಬ್ ಕ್ವಾರಿ ಬರುತ್ತೆ. ಓಕೆ, ಪ್ಯಾರಾಮೀಟರ್ ಕ್ವಾರಿ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು SQL ಕ್ವಾರಿ ಅಂತ ಬರುತ್ತೆ. ಓಕೆ, ಟೋಟಲ್ 5 ಟೈಪ್ಸ್ ಇರುತ್ತೆ. ಓಕೆ, ಸೊ ಒಂದೊಂದು ಕ್ವಾರೀಸನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನೀಗ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲು ಸೆಲೆಕ್ಟ್ ಕ್ವಾರಿಯನ್ನು ಅಂದ್ರೇನು ಅಥವಾ ಸೆಲೆಕ್ಟ್ ಕ್ವಾರಿ ಹೇಗೆ ಯೂಸ್ ಆಗ್ಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ನೀವು ಕ್ವಾರೀಸ್ ಮಾಡುವಾಗ ಒಂದು ಟೇಬಲ್ ರೆಡಿ ಇರಬೇಕಾಗಿರುತ್ತೆ. ಅಂದರೆ ನಾವೀಗ ಕ್ವಾರೀಸ್ ಯಾವಾಗ ಯೂಸ್ ಮಾಡ್ತೀವಿ ಕೇಳಿದ್ರೆ, ಒಂದು ಸೆಲೆಕ್ಟ್ ಕ್ವಾರಿಯಲ್ಲಿ ಸೆಲೆಕ್ಟೆಡ್ ರೆಕಾರ್ಡ್ಸ್ ಟು ವ್ಯೂ, ಅಂದರೆ ನಮಗೆ ಬೇಕಾಗಿರೋ ರೆಕಾರ್ಡನ್ನು ವ್ಯೂ ಮಾಡ್ಕೊಳ್ಳಿಕ್ಕೆ, ಅಂದರೆ ಒಂದು ಟೇಬಲಲ್ಲಿರೋ ಮಲ್ಟಿಪಲ್ ರೆಕಾರ್ಡ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಕಾಲಮ್ ಮಾತ್ರ ವ್ಯೂ ಆಗಬೇಕು. ಸೊ ಅದನ್ನು ವ್ಯೂ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ಬೋದು, ಸೆಲೆಕ್ಟ್ ಕ್ವಾರಿಯನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಸೆಲೆಕ್ಟ್ ಕ್ವಾರಿ ಯೂಸ್ ಮಾಡಿ ನಾವು ಏನು ಮಾಡ್ಬೋದು, ಕ್ಯಾಲ್ಕುಲೇಷನ್ನು ಮಾಡ್ಬೋದು. ಈಗ ಸ್ಟೂಡೆಂಟ್ ರಿಸಲ್ಟ್ ಇದೆಲ್ಲ ನಾವು ಯಾವ್ದ್ರಲ್ಲಿ ಮಾಡ್ಬೋದು, ಸೆಲೆಕ್ಟ್ ಕ್ವಾರಿ ಥ್ರೂ ಮಾಡ್ಬೋದು. ಓಕೆ, ಸೊ ಈಗ ಸೆಲೆಕ್ಟ್ ಕ್ವಾರಿ ಮಾಡುವಾಗ ಒಂದು ಟೇಬಲನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಸೆಲೆಕ್ಟ್ ಕ್ವಾರಿಯಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಒಂದು ಟೇಬಲ್ ರೆಡಿ ಆಗಬೇಕು ಅಂತಂದರೆ ನಾವು ಯಾವ ಟ್ಯಾಬಿಗೆ ಹೋಗಬೇಕು, ಕ್ರಿಯೇಟ್ ಎ ಟೇಬಲ್ ಅಂತ ತೊಗೊಳ್ಬೇಕಲ್ವಾ. ಸೊ ಇಲ್ಲಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ವ್ಯೂ, ಡಿಸೈನ್ ವ್ಯೂ. ಇಲ್ಲಿ ಕಾಲೇಜ್ ಅನ್ನುವಂಥ ಒಂದು ಟೇಬಲನ್ನು ರೆಡಿ ಮಾಡ್ತೇನೆ. ಓಕೆ, ಇಲ್ಲಿ ಸೀರಿಯಲ್ ನಂಬರ್, ಆಟೋ ನಂಬರ್, ಆಮೇಲೆ ರೋಲ್ ನಂಬರ್, ನೇಮ್, ಕೋರ್ಸಿಗೆ ಲುಕ್ ಆಫ್ ವಿಜಾರ್ಡ್ ಹಾಕ್ಕೊಳ್ತೀನಿ. ಇಲ್ಲಿ ಇದರಲ್ಲಿ ಯಾವ ತೊಗೊಳ್ಬೇಕು, ಐ ವಿಲ್ ಟೈಪ್ ಇನ್ ದ ವ್ಯಾಲ್ಯೂ ದಟ್ ಐ ವಾಂಟ್ ಅಂತ ಇದೆಯಲ್ಲ, ಈ ಆಪ್ಷನ್ ತೊಗೊಳ್ಬೇಕು. ನೆಕ್ಸ್ಟು ಒಂದು 4 ಟೈಪ್ಸ್ ಕೋರ್ಸನ್ನು ಎಂಟ್ರಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದಾದಮೇಲೆ ಫಿನಿಶ್. ಓಕೆ, ನೆಕ್ಸ್ಟ್ ಡಾಟಾ ಶೀಟ್ ವ್ಯೂ ಅಲ್ವಾ, ಡಾಟಾ ಶೀಟ್ ವ್ಯೂ. ಎಸ್, ಸೊ ಡಾಟಾ ಎಂಟ್ರಿ ಮಾಡ್ಕೊಳ್ಳೋಣ ಇಲ್ಲಿ. ಸೊ ನಾನು ಇಲ್ಲಿ ಅಲ್ಫಾಬೆಟಿಕ್ ಆರ್ಡರ್ ಪ್ರಕಾರ ಬರೀತೀನಿ. ನೀವು ನೇಮನ್ನು ಟೈಪ್ ಮಾಡ್ಕೊಳ್ಳಿಕ್ಕೆ ಕೋರ್ಸು BCom. ಓಕೆ, ಸೊ ಇದೊಂದು ಟೇಬಲ್ ಇದೆ ಅಲ್ವಾ. ಸೊ ಇದನ್ನು ನಾನು ಫಸ್ಟು ಸೆಲೆಕ್ಟ್ ಕ್ವೆರಿ ಆ್ಯಡ್ ಮಾಡಿ ಆಮೇಲೆ ಸೆಲೆಕ್ಟ್ ಕ್ವೆರಿ ಯೂಸಸ್ ಏನು ಅಂತ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಕ್ವೆರಿಗೆ ಆ್ಯಡ್ ಮಾಡಬೇಕು ಅಂತಂದರೆ, ಈಗಿರೋ ಟೇಬಲ್ ಇದೆಯಲ್ಲ, ಈ ಟೇಬಲನ್ನು ನಾವು ಕ್ವೆರಿಗೆ ಆ್ಯಡ್ ಮಾಡಬೇಕು ಅಂದರೆ ಎಲ್ಲಿ ಹೋಗಬೇಕು, ಕ್ರಿಯೇಟ್ ಅನ್ ಟ್ಯಾಬಿಗೆ ಹೋಗಬೇಕು. ಓಕೆ, ಗೋ ಟು ಕ್ರಿಯೇಟ್ ಟ್ಯಾಬ್. ನೆಕ್ಸ್ಟ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಕ್ವೆರಿ ಡಿಸೈನ್. ಓಕೆ, ಸೊ ಫಸ್ಟು ಸೆಲೆಕ್ಟ್ ಕ್ವೆರಿ ಅಂತ
ಓಕೆ, ಯಾವ ಕ್ವೆರಿ ಅದು? ಸೆಲೆಕ್ಟ್ ಕ್ವೆರಿ ಅನ್ನೋದನ್ನು ಸ್ಟೆಪ್ ನೋಟ್ ಔಟ್ ಮಾಡ್ಕೊಳ್ಳಿ ಬೇಕಿದ್ದಾಗ. ಓಕೆ, ಕ್ರಿಯೇಟ್ ಅ ಕ್ವೆರಿ ಡಿಸೈನ್. ಸೊ ಇಲ್ಲಿ ನೋಡಿ, ಕ್ವೆರಿ ಡಿಸೈನ್ ತಗೊಂಡ ತಕ್ಷಣ ನಮಗೇನು ಬರುತ್ತೆ? ಶೋ ಟೇಬಲ್ಸ್ ಆಪ್ಷನ್ ಬರುತ್ತಲ್ಲ. ಸೊ ಇದರಲ್ಲಿ ಯಾವ ಟೇಬಲನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ, ಸೆಲೆಕ್ಟ್ ಕ್ವೆರಿ ಮಾಡುವಾಗ ಯಾವ ಟೇಬಲ್ ಬೇಕಲ್ಲ ಆ ಟೇಬಲನ್ನು ಸೆಲೆಕ್ಟ್ ಇಟ್ಕೊಳ್ಬೇಕು. ಓಕೆ, ಇಲ್ಲಿ ಕಾಲೇಜ್ ಟೇಬಲೇ ಸೆಲೆಕ್ಟ್ ಇದೆ ಈಗ. ಯಾಕೆ ಕೇಳಿದ್ರೆ ಆಲ್ಫಾಬೆಟಿಕ್ ಆರ್ಡರ್ ಫಸ್ಟ್ ಬರೋದು ಸಿ ಅಲ್ವಾ? ಸೊ ಈ ಇರೋ ಟೇಬಲ್ ಒಳಗಡೆ ಸೊ ಇಲ್ಲಿ ಕಾಲೇಜ್ ಟೇಬಲನ್ನು ಸೆಲೆಕ್ಟ್ ಇಟ್ಕೊಳ್ಳಿ. ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು, ಅಂದರೆ ಒನ್ ಟೈಮ್ ಆ್ಯಡ್ ಅಂತ ಕ್ಲಿಕ್ ಮಾಡಿರಿ. ಹಾಂ, ಸೊ ನೀವು ಸೈಡಿಂಗ್ ಸಸ್ಕೊಳ್ಬೋದು. ಓಕೆ, ಸೊ ಶೋ ಟೇಬಲ್ ಇದೆ, ಹೀಗೆ ಸಸ್ಕೊಳ್ಬೋದು. ಒನ್ ಟೈಮ್ ಆ್ಯಡ್ ಅಂತ ಕೊಡಿ. ಹಾಂ, ಸೊ ಮತ್ತೆ ಆ್ಯಡ್ ಕೊಟ್ಟರೆ ಏನಾಗುತ್ತೆ? ಮತ್ತೊಂದು ಟೈಮ್ ಬರುತ್ತೆ. ಓಕೆ, ಸೊ ಒನ್ ಟೈಮ್ ಆ್ಯಡ್ ಕೊಟ್ಟು ಅದಾದಮೇಲೆ ಕ್ಲೋಸ್. ಓಕೆ, ಸೊ ಇದು ಕ್ವೆರಿ ಅಪ್ಪರ್ ಫೀಲ್ಡ್, ಆಮೇಲೆ ಇದು ಲೋವರ್ ಫೀಲ್ಡ್. ಇದರಲ್ಲಿ ನಿಮಗೆ ಆಲ್ರೆಡಿ ಫೀಲ್ಡ್ ಎಲ್ಲ ಕ್ರಿಯೇಟ್ ಇದೆಯಲ್ಲ, ಆ ಫೀಲ್ಡನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಓಕೆ, ನೀವು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಒಂದು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಇಲ್ಲಿ ಸೀರಿಯಲ್ ನಂಬರ್, ಫಸ್ಟ್ ಫೀಲ್ಡ್ ಸೀರಿಯಲ್ ನಂಬರ್ ಅಲ್ವಾ? ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲ ಅಂತಂದರೆ ಹೀಗೆ ಡಬಲ್ ಕ್ಲಿಕ್ ಮಾಡಿದ್ರು ಇಲ್ಲಿಗೆ ಜಂಪ್ ಆಗುತ್ತೆ ಅದು. ಓಕೆ, ಸೊ ಇಲ್ಲಿ ನಾನು ತೆಗೆದುಕೊಳ್ತೀನಿ ನೋಡಿ ಈಗ. ಸೊ ಇಲ್ಲೇನು ಇಲ್ಲ ಅಲ್ವಾ? ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲ ನೀವೇನು ಮಾಡ್ಬೋದು, ಇದು ಕ್ಲಿಕ್ ಮಾಡಿ ಹೀಗೆ ಪಿಕ್ ಮಾಡ್ಕೊಂಡು ಬಂದು ಇಲ್ಲೇ ರಿಲೀಸ್ ಮಾಡ್ಬೋದು. ಓಕೆ, ಸೊ ಇಲ್ಲೇ ಡಬಲ್ ಕ್ಲಿಕ್ ಮಾಡಿದ್ರು ಆ್ಯಡ್ ಆಗುತ್ತೆ. ಹಾಂ, ನೋಡ್ಕೊಂಡು ಡಬಲ್ ಕ್ಲಿಕ್ ಮಾಡಬೇಕು. ಯಾಕೆ ಕೇಳಿದ್ರೆ ಡಬಲ್ ಟೈಮ್ಸ್ ಆ್ಯಡ್ ಆಗೋ ಚಾನ್ಸ್ ಇರುತ್ತೆ. ಹೀಗೆ ಡಬಲ್ ಕ್ಲಿಕ್ ಆದ ತಕ್ಷಣ 2 ಟೈಮ್ಸ್ ಆ್ಯಡ್ ಆಯಿತು. ಸೊ ಒಂದನ್ನು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದು ಸೆಲೆಕ್ಟ್ ಕ್ವೆರಿ ಆಪ್ಷನ್. ಓಕೆ, ಸೊ ಇಲ್ಲಿ ನೋಡಿ, ಸೆಲೆಕ್ಟ್ ಕ್ವೆರಿ ಅಂದರೆ ಈಗ ಸಪೋಸ್ ನಿಮಗೆ ಸೀರಿಯಲ್ ನಂಬರ್ ಬೇಡ, ಸೀರಿಯಲ್ ನಂಬರ್ ರೈಟ್ ಮಾರ್ಕ್ ತೆಗೆದು ಬಿಡ್ಬೋದು. ಓಕೆ, ತೆಗೆದು ನೀವೇನು ಮಾಡ್ಬೋದು? ರನ್ ಅಂತ ಕೊಟ್ಟರೆ ಸೊ ಇದೆ ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಕೋರ್ಸ್ ಇಷ್ಟೇ ಡಿಸ್ಪ್ಲೇ ಮಾಡ್ತು ಅಲ್ವಾ? ಓಕೆ, ರಿಟರ್ನ್ ಕ್ವೆರಿ ಹೋಗಬೇಕಂದ್ರೆ ಇಲ್ಲಿ ಹೋಗಬೇಕು ವ್ಯೂ, ಡಿಸೈನ್ ವ್ಯೂ. ಅಂದರೆ ಇಲ್ಲಿ ಸೆಲೆಕ್ಟೆಡ್ ಕಾಲಮ್ ಟು ವ್ಯೂ ಮಾಡೋದು. ಓಕೆ, ಸೆಲೆಕ್ಟ್ ಕ್ವೆರಿ ಅಂದರೆ ಸೆಲೆಕ್ಟೆಡ್ ಕಾಲಮ್ಸ್ ಟು ವ್ಯೂ ಅಂತ. ಓಕೆ, ಸೊ ಇಲ್ಲಿ ನಾವು ಸ್ಟೂಡೆಂಟ್ ರಿಸಲ್ಟನ್ನು ಮಾಡ್ಬೋದು. ಓಕೆ, ಕ್ಯಾಲ್ಕುಲೇಷನ್ನು ಮಾಡ್ಬೋದು ಇದರೊಳಗಡೆ. ಅಂದರೆ ಟೇಬಲ್ಲಿಗೆ ಕ್ಯಾಲ್ಕುಲೇಷನ್ ಆಗೋದಿಲ್ಲ, ಬಟ್ ಕ್ವೆರೀಸಲ್ಲಿ ಕ್ಯಾಲ್ಕುಲೇಷನ್ ಆಗಿ ತೋರಿಸುತ್ತೆ ನಿಮಗೆ. ಓಕೆ, ಸೊ ಈಗ ಸಪೋಸ್ ನಿಮಗೆ ಕಾಲೇಜ್ ಬೇಡ, ಕಾಲೇಜ್ ರೈಟ್ ಮಾರ್ಕ್ ತೆಗೆದು ರನ್ ಕೊಟ್ಟರೆ ಸೊ ಇದೆ ಕಾಲೇಜ್ ಬರಲಿಲ್ಲ ಅಲ್ವಾ? ಸೊ ಈ ಕಾಲಮ್ಸ್ ಇಲ್ಲ ಅಲ್ವಾ? ಕಾಲೇಜ್ ಕಾಲಮ್ಸ್, ಸೀರಿಯಲ್ ನಂಬರ್, ರೋಲ್ ನಂಬರ್, ಸ್ಟೂಡೆಂಟ್ ನೇಮ್. ಓಕೆ, ರಿಟರ್ನ್ ಕ್ವೆರಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ವ್ಯೂ, ಡಿಸೈನ್ ವ್ಯೂ. ಓಕೆ, ಸೊ ನಿಮಗೆ ಯಾವುದು ಬೇಕೋ ಅದನ್ನು ಮಾತ್ರ ವ್ಯೂ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಮಾಡ್ಬೋದು. ಯಾವ ಥರ ಕೇಳಿದ್ರೆ ಕೋರ್ಸ್ ವೈಸ್ ಡಿಸ್ಪ್ಲೇ ಮಾಡ್ಬೋದು. ಗೊತ್ತಾಯ್ತಾ? ಕೋರ್ಸ್ ವೈಸ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಬರುತ್ತೆ. ಕೋರ್ಸ್ ವೈಸ್ ಡಿಸ್ಪ್ಲೇ ಅಂದರೆ ಏನು? ಸೆಲೆಕ್ಟ್ ಕ್ವೆರಿಯಲ್ಲಿ ಈಗ ಸಪೋಸ್ ನಿಮ್ಗೆ ಬಿಕಾಮ್ ಮಾತ್ರ ವ್ಯೂ ಆಗಬೇಕಲ್ಲ, ಸೊ ಇಲ್ಲಿ ಬಿಕಾಮ್ ಅಂತ ಬರಿಬೋದು. ಎಲ್ಲಿ ಬರಿಬೇಕು? ಕ್ರೈಟೀರಿಯಾ ರೋ ಕೋರ್ಸ್ ಕಾಲಮ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಿಕಾಮ್ ಅಂತ ಬರೀ. ರನ್ ಕೊಟ್ಟರೆ ಓನ್ಲಿ ಬಿಕಾಮ್ ಮಾತ್ರ ಏನಾಗುತ್ತೆ? ವ್ಯೂ ಆಗುತ್ತೆ. ಅಗೇನ್ ಕ್ವೆರಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ವ್ಯೂ, ಡಿಸೈನ್ ವ್ಯೂ. ಈಗ ನೋಡಿ, BSc ಕೊಟ್ಟರೆ BSc ಮಾತ್ರ ವ್ಯೂ ಆಗುತ್ತೆ. ರನ್ ಕೊಟ್ಟರೆ ಓಕೆ. ಸೊ ನಿಮಗೆ ಯಾವ ಒಂದು ಟೇಬಲಲ್ಲಿರುವ ಯಾವ ಡಾಟಾ ವ್ಯೂ ಆಗಬೇಕಲ್ಲ, ಆ ಡಾಟಾನ ನೀವು ಎಲ್ಲಿ ಬರೀಬೇಕು? ಕ್ರೈಟೀರಿಯಾ ರೋ ಯಾವ ಕಾಲಮ್ ಅಥವಾ ಯಾವ ಫೀಲ್ಡ್ ಅನ್ನೋದನ್ನು ನೋಡ್ಕೊಳ್ಬೇಕು. ಆ ಫೀಲ್ಡಲ್ಲಿ ಬರೀತಾ ಹೋಗ್ಬೇಕು. ಗೊತ್ತಾಯ್ತಲ್ವಾ? ಸೊ ಇದಕ್ಕೆ ಸೆಲೆಕ್ಟ್ ಕ್ವೆರಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಸೆಲೆಕ್ಟ್ ಕ್ವೆರಿಯಲ್ಲಿ ಟೋಟಲ್ ಮಾಡೋದನ್ನು ಇನ್ನೊಂದು ಟೈಮ್ ಮತ್ತೆ ಹೇಳ್ತೀನಿ ನಿಮಗೆ. ಓಕೆ, ಸೊ ಇದು ಸೆಲೆಕ್ಟ್ ಕ್ವೆರಿ. ಓಕೆ, ನೆಕ್ಸ್ಟು ಇನ್ನೊಂದು ಆ್ಯಕ್ಷನ್ ಕ್ವೆರಿ ಅಂತ ಬರುತ್ತೆ. ಓಕೆ, ಆ್ಯಕ್ಷನ್ ಕ್ವೆರಿ ಅಂತ ಬರುತ್ತೆ. ಅದರಲ್ಲಿ ಮೇಕ್ ಟೇಬಲ್ ನೋಟ್ ಬೇಕಿದ್ರೆ ಮಾಡ್ಕೊಳ್ಳಿ ಕಡಿ. ಸೆಲೆಕ್ಟ್ ಕ್ವೆರಿ ಅರ್ಥ ಆಯ್ತಲ್ವಾ? ಸೆಲೆಕ್ಟ್ ಕ್ವೆರಿ ಅರ್ಥ ಆಯ್ತು? ಓಕೆ, ಈಗ ಆ್ಯಕ್ಷನ್ ಕ್ವೆರಿಯಲ್ಲಿ ಮೇಕ್ ಟೇಬಲ್ ಕ್ವೆರಿನ ಯೂಸಸ್ ಏನು ಅಂತ ತೋರಿಸ್ತಾ ಹೋಗ್ತೀನಿ. ಓಕೆ, ಮೇಕ್ ಟೇಬಲ್ ಕ್ವೆರಿ ಅಂತಂದ್ರೆ ಏನು? ಆಲ್ರೆಡಿ ಟೇಬಲಲ್ಲಿ ಇರುವಂಥ ಡಾಟಾಸನ್ನು
ಯೂಸ್ ಮಾಡಿಕೊಂಡು ನ್ಯೂ ಟೇಬಲ್ ಆಗಿ ಕನ್ವರ್ಟ್ ಮಾಡೋದು. ಓಕೆ, ಸೊ ಈಗ ಸಪೋಸ್ ಈಗೇನಾಗಿದೆ, ಕಾಲೇಜ್ ಒಳಗಡೆ ಡಾಟಾ ಎಂಟ್ರಿ ಆಗುವಾಗ ಕೋರ್ಸ್ ಕಂಪ್ಲೀಟ್ ಒಂದೇ ಟೇಬಲಲ್ಲಿ ಎಂಟ್ರಿ ಇದೆ. ಓಕೆ, BA BCom BSc ಎಲ್ಲ ಸಪ್ರೇಟ್ ಒಂದರಲ್ಲೇ ಎಂಟ್ರಿ ಇದೆ ಅಲ್ಲ. ಸೊ ನಮಗೆ BCom ಟೇಬಲ್ ಬೇರೆ ಆಗಿರಬೇಕಿತ್ತು, BA ಟೇಬಲ್ ಬೇರೆ ಆಗಬೇಕು, BSc ಟೇಬಲ್ ಬೇರೆ ಆಗಬೇಕು. ಓಕೆ, ಸೊ ಎಲ್ಲ ಬೇರೆ ಬೇರೆ ಟೇಬಲಲ್ಲಿ ಎಂಟ್ರಿ ಇರಬೇಕಿತ್ತು. ಬಟ್ ಎಂಟ್ರಿ ಆಗುವಾಗ ಏನಾಗಿದೆ, ಒಂದು ಟೇಬಲಲ್ಲಿ ಡಾಟಾ ಇದೆ ಅಲ್ವಾ. ಸೊ ಆ ಡಾಟಾಸನ್ನು ಸಪ್ರೇಟ್ ಮಾಡಲಿಕ್ಕೆ ನಾವು ಯಾವ ಕ್ವಾರಿ ಯೂಸ್ ಮಾಡ್ಬೋದು, ಮೇಕ್ ಟೇಬಲ್ ಕ್ವಾರಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಮೇಕ್ ಟೇಬಲ್ ಕ್ವಾರಿ ಅಂತಂದರೆ ಇಲ್ಲಿ ಕ್ವಾರಿ ಡಿಸೈನಿಂಗ್ ಆ್ಯಡ್ ಮಾಡಿ, ನಾನು ಆಲ್ರೆಡಿ ತೋರಿಸಿದ್ನಲ್ಲ ನಿಮಗೆ. ಈಗ BA ಮಾತ್ರ ವ್ಯೂ ಆಗಬೇಕು ಅಂದರೆ ಇಲ್ಲಿ BA ಬರೀಬೇಕು ಅಂತ, ಹಾಗೆಯೇ ಇಲ್ಲಿ ಬರ್ಕೊಳ್ಬೇಕಾಗತ್ತೆ. BA ಸಪ್ರೇಟ್ ಮಾಡ್ಕೊಳ್ತೀರಿ ಹೇಳಿದ್ರೆ BA ಅಂತ ಸಪ್ರೇಟ್ ಬರೀರಿ. ಓಕೆ, BA. ನೆಕ್ಸ್ಟು ಡಿಸೈನ್ ಟ್ಯಾಬಿಗೆ ಹೋಗ್ಬೇಕಿಲ್ಲ. ಡಿಸೈನ್ ಟ್ಯಾಬ್ ಇಲ್ಲಿ ಮೇಕ್ ಟೇಬಲ್, ಈ ಕ್ವಾರೀಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಲೆಕ್ಟ್ ಕ್ವಾರಿ, ನಾವು ಫಸ್ಟ್ ಎಂಟ್ರಿ ಆದ ತಕ್ಷಣ ಫಸ್ಟ್ ತೋರಿಸೋದು ಸೆಲೆಕ್ಟ್ ಕ್ವಾರಿ, ಅದಾದಮೇಲೆ ಮೇಕ್ ಟೇಬಲ್ ಕ್ವಾರಿ. ಓಕೆ, ಸೊ ಇಲ್ಲಿ ಮೇಕ್ ಟೇಬಲ್ ಕ್ವಾರಿಯನ್ನು ಕ್ಲಿಕ್ ಇಟ್ಕೊಳ್ಬೇಕು. ಇಲ್ಲಿ ಕ್ರೈಟೀರಿಯಾ ರೋದಲ್ಲಿ ಬರೀಬೇಕಾಗತ್ತೆ. ಕ್ರೈಟೀರಿಯಾ ರೋ ಕೋರ್ಸ್ ಕಾಲಮ್. ಸೊ ಇದರೊಳಗಡೆ ಬರೀಬೇಕು, ಏನಂತ ಬರೀಬೇಕು, ಯಾವ ಟೇಬಲ್ ಸಪ್ರೇಟ್ ಮಾಡಬೇಕು, ನೀವು ಟೇಬಲಾಗಿ ಕನ್ವರ್ಟ್ ಮಾಡಬೇಕಲ್ಲ, ಅದರ ಹೆಸರನ್ನು ಇಲ್ಲಿ ಬರ್ಕೊಳ್ಬೇಕು. ಓಕೆ, ಹೆಸರಂದರೆ ಅದರ ಡಾಟಾಸನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟು ಡಿಸೈನ್ ಟ್ಯಾಬ್, ಯಾವ ಟೇಬಲ್ ಸೆಲೆಕ್ಟ್ ಮಾಡಬೇಕು, ಮೇಕ್ ಟೇಬಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಮೇಕ್ ಟೇಬಲ್, ಇಲ್ಲಿ ಟೇಬಲ್ ನೇಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನಮಗೆ ಯಾವ ಹೆಸರಲ್ಲಿ ಟೇಬಲ್ ಕ್ರಿಯೇಟ್ ಆಗಬೇಕು, BA. ಇಲ್ಲಿ BA ಅಂತ ಬರೀಬೇಕು, ಒಂದು ನ್ಯೂ ಟೇಬಲಾಗಿ ಕನ್ವರ್ಟ್ ಆಗಬೇಕಲ್ಲ. ಸೊ BA ಅಂತ ಟೈಪ್ ಮಾಡಿರಿ. ನೆಕ್ಸ್ಟು ಓಕೆ ಮಾಡಬೇಕು. ಅದಾದಮೇಲೆ ಓಕೆ ಆದಮೇಲೆ ಒಂದು ಟೇಬಲ್ ಏನಾಯಿತು, ರೆಡಿ ಆಯಿತು, ಬಟ್ ಎಕ್ಸಿಕ್ಯೂಟ್ ಆಗಿಲ್ಲ ಅಲ್ವಾ. ಎಕ್ಸಿಕ್ಯೂಟ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು, ರನ್ ಅನ್ನೋ ಕಮಾಂಡ್ಸನ್ನು ಕ್ಲಿಕ್ ಮಾಡಬೇಕು. ಓಕೆ, ರನ್ ಕ್ಲಿಕ್ ಆದ ತಕ್ಷಣ ಇಲ್ಲಿ ನೋಡಿರಿ, ಅಬ್ಸರ್ವ್ ಮಾಡ್ತಾ ಇರ್ರಿ, ಇಲ್ಲಿ ಆಟೋಮೆಟಿಕ್ BA ಅನ್ನೋ ಟೇಬಲ್ ರೆಡಿಯಾಗಿ ಬರುತ್ತೆ. ಇಲ್ಲಿ ಎಸ್ ಅಂತ ಕೊಡ್ರಿ, BA ಅಂತ ಟೇಬಲ್ ಬಂತಲ್ವಾ. ಓಕೆ, ಇದರೊಳಗಡೆ ಓನ್ಲಿ BA ಡಾಟಾಸ್ ಮಾತ್ರ ಸ್ಟೋರ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಸೇಮ್ ಮೆಥಡ್ಸ್, BA BCom BSc ಟೇಬಲಲ್ಲೇ ಏನಿದೆ, BA ಸಪ್ರೇಟ್ ಆಯಿತು. ಅದಾದಮೇಲೆ BCom BSc ಎಲ್ಲ ಸಪ್ರೇಟ್ ಆಗಬೇಕಲ್ಲ. ಹಾಗೆ ಇದನ್ನು ಇರೇಸ್ ಮಾಡಿರಿ. BSc ಡಿಸೈನ್ ಟ್ಯಾಬ್ ಏನು ಮಾಡಬೇಕು, ಮೇಕ್ ಟೇಬಲ್ BSc. ಓಕೆ, ರನ್. ಎಸ್, BSc ಟೇಬಲ್ ಬಂತಲ್ವ. ಹಾಗೆಯೇ BCom ಮೇಕ್ ಟೇಬಲ್. ಸೊ ಇಲ್ಲಿ ಮೇಕ್ ಟೇಬಲ್ BCom. ಓಕೆ, ರನ್. ಎಸ್, BCom ಟೇಬಲ್. ನೆಕ್ಸ್ಟ್ ಯಾವುದು ಉಳಿತೀಗ, BBA ಮೇಕ್ ಟೇಬಲ್ BBA. ಓಕೆ, ರನ್. ಎಸ್, ಎಲ್ಲ ಟೇಬಲ್ಲು ಸಪ್ರೇಟಾಗಿ ಬಂತಲ್ವ, ಒಂದು ನ್ಯೂ ಟೇಬಲಾಗಿ ಕನ್ವರ್ಟ್ ಆಯಿತು. ಓಕೆ, ಸೊ ಈಗ BA ಓಪನ್ ಮಾಡಿ ತೋರಿಸ್ತೀನಿ. ಈಗ BA ಓಪನ್ ಮಾಡಿದರೆ ಓನ್ಲಿ BA ಇದೆ ಅಲ್ವಾ. BBA ಓಪನ್ ಮಾಡಿದರೆ BBA ಇದೆ. BCom ಓಪನ್ ಮಾಡಿದರೆ BCom ಅಂತ ಇದೆ. BSc ಓಪನ್ ಮಾಡಿದರೆ BSc ಇದೆ. ಓಕೆ, ಆಲ್ರೆಡಿ ಇರೋ ಟೇಬಲಿಗೆ ಆ ಡಾಟಾ ಹಾಗೆ ಇದ್ದಿರುತ್ತೆ. ಇದರ ಒಂದು ಕಾಪಿ ನಾವು ಯಾವ ಟೇಬಲ್ ಹೆಸರು ಕೊಡ್ತೀವಲ್ಲ ಆ ಟೇಬಲ್ಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಸೊ ಇದು ಮೇಕ್ ಟೇಬಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ, ಸೆಲೆಕ್ಟ್ ಕ್ವೆರಿ ಅರ್ಥ ಆಯಿತು. ಮೇಕ್ ಟೇಬಲ್ ಆ್ಯಕ್ಷನ್ ಕ್ವೆರಿ. ಓಕೆ, ನೆಕ್ಸ್ಟ್ ಅಪೆಂಡ್ ಕ್ವೆರಿ ಅಂತ ಹೇಳ್ತೀನಿ ಈಗ. ಓಕೆ, ಸೊ ಅಪೆಂಡ್ ಕ್ವೆರಿ ಅಂತಂದರೆ ಏನು, ಆಲ್ರೆಡಿ ಈಗ ನಾವು ಟೇಬಲೆಲ್ಲ ಡಿವೈಡ್ ಇದೆ ಅಲ್ವಾ. ಸೊ ಎಕ್ಸಾಂಪಲ್ ಆಗಿ ಅಂತಾರೆ, ಈಗ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಾ ಇದೆ. ಸೊ ಅಡ್ಮಿಷನ್ ಆಗುವಾಗ ಏನಾಗಿದೆ, ಅಡ್ಮಿಷನ್ ಆದ ಹಾಗೆ ಡಾಟಾ ಬೇಸಿಗೆ ಎಂಟ್ರಿ ಆಗ್ತಾ ಇದೆ. ಓಕೆ, ಎಂಟ್ರಿ ಮಾಡೋರು ಏನು ಮಾಡಿದ್ದಾರೆ, ಒಂದು ಟೇಬಲಲ್ಲಿ ಎಲ್ಲ ಡಾಟಾಸನ್ನು ಮಿಕ್ಸ್ ಮಾಡಿದ್ದಾರೆ. ಓಕೆ, ಸೊ ನಿಮ್ಗೆ ಏನಾಗಬೇಕಿತ್ತು, ಸಪ್ರೇಟೇ ಬೇಕಿತ್ತಲ್ವಾ. ಸೊ ನೀವು ಮೇಕ್ ಟೇಬಲ್ ಯೂಸ್ ಮಾಡಿ ಸಪ್ರೇಟ್ ಮಾಡಿಕೊಂಡ್ರಿ. ಓಕೆ, ಸೊ ನೆಕ್ಸ್ಟ್ ಟೈಮ್ ಮತ್ತೆ ಅಡ್ಮಿಷನ್ ಆಯ್ತಲ್ಲ, ಈಗ ಒನ್ ಡೇ ಅಡ್ಮಿಷನ್ ಆಗಿದ್ದನ್ನು ನೀವು ಸಪ್ರೇಟ್ ಮಾಡಿದ್ರಿ. ನೆಕ್ಸ್ಟ್ ಡೇ ಮತ್ತೆ ಅಡ್ಮಿಷನ್ ಆದಾಗ ಅಲ್ಲಿ ಡಾಟಾ ಎಂಟ್ರಿ ಮಾಡ್ಕೊಳ್ಳುವರು BA ಅಡ್ಮಿಷನ್ ಆದರೆ ಅವರೆಲ್ಲ ಎಂಟ್ರಿ ಮಾಡಬೇಕಿತ್ತು, BA ಟೇಬಲಿಗೆ ಎಂಟ್ರಿ ಮಾಡಬೇಕು. ಓಕೆ, BBA ಅಡ್ಮಿಷನ್ ಆದರೆ BBA ಟೇಬಲಿಗೆ ಎಂಟ್ರಿ ಆಗಬೇಕಲ್ವಾ. ಸೊ ನೀವು ಸಪ್ರೇಟ್ ಮಾಡಿ ಇಟ್ಟಿದ್ರಿ, ಅವ್ರಿಗೆ ಗೊತ್ತಿರಲಿಲ್ಲ, ನೀವು ಸಪ್ರೇಟ್ ಮಾಡಿದ್ರಿ. ಅವರು
ಅವ್ರು ಏನು ಟೇಬಲ್ ಮಾಡ್ಕೊಂಡಿರ್ತಾರೆ ಅದೇ ಟೇಬಲಲ್ಲಿ ನೆಕ್ಸ್ಟ್ ಡೇ ಅಡ್ಮಿಷನ್ ಆದಾಗ ಎಂಟ್ರಿ ಮಾಡಿದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಆಲ್ರೆಡಿ ಇರೋ ಟೇಬಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವ ಕ್ವ್ಯಾರೀಸನ್ನು ಯೂಸ್ ಮಾಡ್ಕೋತೀವಿ, ಅಪೆಂಡ್ ಕ್ವ್ಯಾರೀಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ರಿಪೀಟ್ ಮತ್ತು ಡಾಟಾಸನ್ನು ನಾನು ಎಂಟ್ರಿ ಮಾಡ್ಕೊಳ್ತೀನಿ. ಯಾವ ಟೇಬಲಿಗೆ ಎಂಟ್ರಿ ಮಾಡ್ಕೊಳ್ತೀನಿ? ಫಸ್ಟ್ ಇರುವಂಥ ಟೇಬಲ್ ಅಂದರೆ ಯಾವುದು, ಕಾಲೇಜ್ ಟೇಬಲಿಗೆ ರಿಪೀಟ್ ಡಾಟಾ ಎಂಟ್ರಿ ಮಾಡ್ತೀನಿ. ಓಕೆ, ಸಾಕು. ಇದಿಷ್ಟು ಡಾಟಾಸನ್ನು ಎಂಟ್ರಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಇದರ ಅರ್ಥ ಆಯ್ತಲ್ಲ ಅಪೆಂಡ್ ಕ್ವೆರಿ ಏನಕ್ಕೆ ಮಾಡ್ತೀವಿ ಅಂತ. ಸೊ ಅಂದರೆ ಆಲ್ರೆಡಿ ಇರೋ ಟೇಬಲಲ್ಲಿ ಮತ್ತೆ ಡಾಟಾಸನ್ನು ಎಂಟ್ರಿ ಆದಾಗ ಈ ಟೇಬಲಿಂದ ನೆಕ್ಸ್ಟ್ ಇನ್ನೊಂದು ಟೇಬಲ್ ನಮ್ಮ ಹತ್ರ ಇರುವ ಎಕ್ಸಿಸ್ಟಿಂಗ್ ಟೇಬಲ್ಲಿಗೆ ಡಾಟಾಸನ್ನು ಪಾಸ್ ಮಾಡಲಿಕ್ಕೆ ಅಪೆಂಡ್ ಕ್ವೆರಿಯನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಈ ಟೇಬಲಲ್ಲಿ ಆಲ್ರೆಡಿ ಡಾಟಾ ಇದೆ ಅಲ್ಲ, ಸೊ ಈ ಕ್ವೆರೀಸನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಯಾಕೆ ಕೇಳಿದ್ರೆ ಕ್ಲೋಸ್ ಮಾಡಿ ಈಗ ಸಿಸ್ಟಮ್ ಪೂರ್ತಿ ಆಫ್ ಮಾಡಿರ್ತಿರ್ತೀವಿ ಅಲ್ವಾ. ನೆಕ್ಸ್ಟ್ ಡೇ ಬಂದಾಗ ಮತ್ತೆ ಸಿಸ್ಟಮ್ ಆನ್ ಮಾಡಿ ಡಾಟಾ ಎಂಟ್ರಿ ಮಾಡೋರು ಏನು ಮಾಡಿರ್ತಾರೆ, ಡಾಟಾ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಅವ್ರು ಆ್ಯಕ್ಚುಲ್ ಡಾಟಾ ಎಂಟ್ರಿ ಏನು ಕೇಳಿದ್ರೆ ಬಿ ಎ ಅಡ್ಮಿಷನ್ ಅಂದರೆ ಬಿ ಎಗೆ ಮಾಡಬೇಕು ಅಲ್ವಾ. ಸೊ ಅವ್ರು ಹಾಗೆ ಮಾಡಲಿಲ್ಲ. ಯಾವ ಟೇಬಲಿಗೆ ಮಾಡಿದ್ದಾರೆ ಅವರು? ಕಾಲೇಜ್ ಟೇಬಲಿಗೆ ಮಾಡಿದ್ದಾರೆ. ಓಕೆ, ಸೊ ಈಗ ನಾವು ರಿಪೀಟ್ ಮತ್ತೇನಾಗಬೇಕು, ಆ ಟೇಬಲಿಗೆಲ್ಲ ಟ್ರಾನ್ಸ್ಫರ್ ಆಗಬೇಕು ಈ ಡಾಟಾ ಅಲ್ವಾ. ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮೊದಲೇ ನೀವು ಫಸ್ಟ್ ಡೇ ಅಡ್ಮಿಷನ್ ನಂಬರನ್ನು ನೋಡ್ಕೊಳ್ಬೇಕು. ಫಸ್ಟ್ ಡೇ ಅಡ್ಮಿಷನ್ ಎಲ್ಲಿವರೆಗಿತ್ತು? 8 ಅಂತ ಇತ್ತಲ್ವಾ. ಸೊ ಇದರ ನಂತರ ಮತ್ತೆ ಅಡ್ಮಿಷನ್ ಆಗಿದೆ, ಇಲ್ಲಿರೋ 8 ನಂತರ ಇರುವಂಥ ಡಾಟಾಸ್ ಎಲ್ಲ ಏನಾಗಬೇಕು, ಆ ಟೇಬಲಿಗೆ ಟ್ರಾನ್ಸ್ಫರ್ ಆಗಬೇಕು. ಓಕೆ, ಸೊ ಅಗೇನ್ ನಾವು ಮತ್ತೆ ಎಲ್ಲಿ ಹೋಗಬೇಕು? ಕ್ವ್ಯಾರಿಗೆ ಹೋಗಬೇಕು. ಅದು ಒಂದು ಕ್ವ್ಯಾರಿ ಅಲ್ವಾ, ಅಪೆಂಡ್ ಅನ್ನೋದು ಒಂದು ಕ್ವ್ಯಾರಿ ಟೈಪು. ಸೊ ಕ್ವ್ಯಾರಿಗೆ ಹೋಗಬೇಕು. ಎಲ್ಲಿ ಹೋಗಬೇಕು? ಕ್ರಿಯೇಟ್ ಟ್ಯಾಬ್. ಯಾವುದು ಆಪ್ಷನ್ ತೊಗೋಬೇಕಾಗಿರೋದು ನಾವಿಲ್ಲೀಗ? ಕ್ವ್ಯಾರಿ ಡಿಸೈನ್. ಈಗ ನೋಡಿ ಇಲ್ಲಿ ತುಂಬ ಟೇಬಲ್ ಕಾಣಿಸುತ್ತೆ ಅಲ್ವಾ. ಇದರಲ್ಲಿ ಯಾವ ಟೇಬಲ್ ತೊಗೊಳ್ಬೇಕು ನಾವು? ಈ ಶೋ ಟೇಬಲ್ ಅಂತ ಬರುತ್ತಲ್ವಾ, ಇದರೊಳಗಡೆ ಯಾವ ಟೇಬಲ್ ತೊಗೊಳ್ಬೇಕು? ಈಗ ಎಲ್ಲ ಡಾಟಾ ಇರುವಂಥ ಟೇಬಲ್ ಯಾವುದು ಅದನ್ನು ತೊಗೊಳ್ಬೇಕು ಅಲ್ವಾ. ಸೊ ಇದರಲ್ಲಿ ಎಲ್ಲ ಡಾಟಾ ಇರೋ ಟೇಬಲ್ ಯಾವುದು? ಕಾಲೇಜ್ ಅಲ್ವಾ. ಸೊ ಇವೆಲ್ಲ ಆಲ್ರೆಡಿ ಸಪ್ರೇಟ್ ಆಗಿಬಿಟ್ಟಿದೆ. ಬಿ ಎ, ಬಿ ಕಾಮ್, ಬಿ ಎಸ್ ಸಿ ಇವೆಲ್ಲ ಸಪ್ರೇಟ್ ಇರುವಂಥದ್ದು. ಎಲ್ಲ ಡಾಟಾ ಎಂಟ್ರಿ ಇರೋದು ಕಾಲೇಜ್ ಒಳಗಡೆ ಅಲ್ವಾ. ಸೊ ಈ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕಾಲೇಜ್ ಸೆಲೆಕ್ಟ್ ಇಟ್ಟು ನೆಕ್ಸ್ಟ್ ಏನು ಮಾಡಬೇಕು? ಆ್ಯಡ್ ಅಂತ ತಗೊಳ್ಬೇಕು. ಆ್ಯಡ್ ಆಯ್ತಲ್ಲ, ಒನ್ ಟೈಮ್ ಮಾತ್ರ ಆ್ಯಡ್ ಅಂತ ಕೊಡಿ. ಅದಾದಮೇಲೆ ಏನು ಮಾಡಬೇಕು? ಕ್ಲೋಸ್. ಆ್ಯಡ್ ಆಮೇಲೆ ಕ್ಲೋಸ್. ನೆಕ್ಸ್ಟು ಈ ಫೀಲ್ಡನ್ನು ಆ್ಯಡ್ ಮಾಡ್ಕೋತ ಹೋಗ್ಬೇಕಲ್ವ. ಸೊ ಏನು ಮಾಡಬೇಕು? ಆ್ಯಡ್ ಮಾಡಲಿಕ್ಕೆ ಡಬಲ್ ಕ್ಲಿಕ್ ಆರ್ ಪಿಕ್ ಮಾಡಿ ಡ್ರಾಪ್ ಮಾಡ್ಬೋದು ಅದರೊಳಗೆ ಅಲ್ವಾ. ಸೊ ಡಬಲ್ ಕ್ಲಿಕ್ ಇದೆ, ಹೀಗೆ ಹೇಳ್ಕೊಂಡು ಬಂದು ಹಾಕ್ಬೋದು. ಓಕೆ, ಡಬಲ್ ಕ್ಲಿಕ್ ಟು ಆ್ಯಡ್ ಫೀಲ್ಡ್. ದೆನ್ ಏನು ಮಾಡಬೇಕು? ಕ್ರೈಟೀರಿಯಾ ರೋ ಕೋರ್ಸ್ ಕಾಲಮ್ ಒಳಗಡೆ ಬರೀಬೇಕಲ್ವಾ. ಇದೇ ರೋದಲ್ಲಿ ಬರೀಬೇಕು, ಕೋರ್ಸ್ ಕಾಲಮಲ್ಲಿ ಬರೀಬೇಕು. ಏನಂತ ಬರೀಬೇಕು? ಯಾವ ಟೇಬಲನ್ನು ಡಾಟಾಸನ್ನು ಟ್ರಾನ್ಸ್ಫರ್ ಮಾಡ್ತಿರಲ್ಲ ಅದನ್ನು ಬರೀಬೇಕಾಗುತ್ತೆ. ಓಕೆ, ಸೊ ಈಗ ನಾನು ಬಿ ಎಸ್ ಸಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ, ಬಿ ಎಸ್ ಸಿ ಅಂತ ಬರೀಬೇಕು. ಓಕೆ, ಕ್ರೈಟೀರಿಯಾ ರೋ ಕೋರ್ಸ್ ಕಾಲಮಲ್ಲಿ ಬಿ ಎಸ್ ಸಿ ಅಂತ ಬರೆಯೋದು. ನೆಕ್ಸ್ಟು ಈಗ ನಾನು ಬಿ ಎಸ್ ಸಿ ಅಂತ ಬರೆದು ಅಪೆಂಡ್ ಕೊಟ್ಟರೆ ಏನಾಗುತ್ತೆ ಡಾಟಾ? ಇಲ್ಲಿ ಅಪೆಂಡ್ ಅಂತ ಇದೆಯಲ್ಲ, ಸೊ ಜಸ್ಟ್ ಇಷ್ಟು ಬರೆದು ಅಪೆಂಡ್ ಅಂತ ಕ್ಲಿಕ್ ಮಾಡಿ ರನ್ ಕೊಟ್ಟರೆ ಸ್ಟಾರ್ಟಿಂಗಿಂದ ಮತ್ತೆ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಅದಕ್ಕೆ ರೇಂಜ್ ಗೊತ್ತಿರೋದಿಲ್ಲ ಅಲ್ವಾ. ಸೊ ನಾವು ರೇಂಜನ್ನು ಕೊಡಬೇಕು. ಫಸ್ಟ್ ಡೇ ಎಷ್ಟಿತ್ತು? 8 ಇತ್ತು. ನೆಕ್ಸ್ಟ್ ನಮಗೆ 8 ನಂತರ ಹೋಗಬೇಕಲ್ಲ, ಅಬೋವ್ ಅಂದರೆ ಈಗ 9 ನಂತರ ಇರೋದ್ರಲ್ಲಿ ಹೋಗಬೇಕು. ಆಗ ನಾವು ಕ್ರೈಟೀರಿಯಾ ರೋ ಸೀರಿಯಲ್ ನಂಬರಲ್ಲಿ ಬರೀಬೇಕಾಗುತ್ತೆ. ಏನು ಬರೀಬೇಕು? ಗ್ರೇಟರ್ ದೆನ್ 8 ಅಂತ ಬರೀಬೇಕು. ಓಕೆ, ಕ್ರೈಟೀರಿಯಾ ರೋ ಕೋರ್ಸ್ ಕಾಲಮಲ್ಲಿ ಯಾವ ಕೋರ್ಸಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಡಾಟಾ ಬರೀಬೇಕು. ನೆಕ್ಸ್ಟು ಸೀರಿಯಲ್ ನಂಬರ್ ಕ್ರೈಟೀರಿಯಾ ರೋದಲ್ಲಿ ಗ್ರೇಟರ್ ದೆನ್ 8 ಅಂತ ಬರೀಬೇಕು. ಓಕೆ, 8ರ ನಂತರ ಇರುವಂಥ ಡಾಟಾ ಏನಾಗುತ್ತೆ? ಇದ್ದರೆ ಬಿ ಎಸ್ ಸಿ ಅನ್ನೋದು ಇದ್ದರೆ
ಡಾಟಾ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುತ್ತೆ. ಈಗ ಎಲ್ಲಿ ಕ್ಲಿಕ್ ಮಾಡಬೇಕೀಗ ಡಿಸೈನ್ ಟ್ಯಾಬ್ ಅಪೆಂಡ್ ಅಂತ ತಗೊಳ್ಬೇಕು. ಅಪೆಂಡ್ ಮಾಡಬೇಕಲ್ಲ ಕ್ವೆರೀಸನ್ನು, ಅಪೆಂಡ್ ಅಂತ ತಗೊಳ್ಳಿ. ಇಲ್ಲಿ ಟೇಬಲ್ ನೇಮ್ ಅಂತ ಬಂತು, ಅಪೆಂಡ್ ಟು ಯಾವ ಟೇಬಲ್ಲಿಗೆ, ಇಲ್ಲಿ ಲಿಸ್ಟಲ್ಲಿ ಇರುತ್ತೆ ಆಲ್ರೆಡಿ ಟೇಬಲ್ ಇರೋವಂಥ ಲಿಸ್ಟ್ ಇರುತ್ತಲ್ಲ, ಇದರಲ್ಲಿ ಯಾವ ಟೇಬಲ್ಲಿಗೆ ಕಳಿಸ್ಬೇಕು ನಾವು BSc. ಆಮೇಲೆ ಓಕೆ. ನೆಕ್ಸ್ಟ್ ಈಗ ಏನಾಯಿತು BScಗೆ ಡಾಟಾ ಟ್ರಾನ್ಸ್ಫರ್ ಆಗಲಿಕ್ಕೆ ರೆಡಿ ಆಯಿತು ಅಲ್ವಾ. ಸೊ ಎಕ್ಸಿಕ್ಯೂಟ್ ಆಗಬೇಕು, ಏನು ಮಾಡಬೇಕು ರನ್ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಬೇಕು. 2 ಡಾಟಾ ಟ್ರಾನ್ಸ್ಫರ್ ಆಯಿತು. ಓಕೆ, ಯಾವ ಟೇಬಲಿಗೆ ಹೋಯ್ತು ಈಗ BSc ಟೇಬಲಿಗೆ ಹೋಯ್ತಲ್ವಾ. ಸೊ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇದೆ 12 ಮತ್ತು 15ರಲ್ಲಿ BSc ಇತ್ತು ಅಲ್ವಾ. ಸೊ ಇದರಲ್ಲಿ 12 ಇದೆ BSc ಇದೆ ಮತ್ತು 15ರಲ್ಲಿ BSc ಇದೆ ಅಲ್ವಾ. ಅವೆರಡು ಡಾಟಾ ಏನಾಯಿತು ಈ ಟೇಬಲಿಗೆ ಪಾಸ್ ಆಯಿತು. ಓಕೆ, ಸೊ ನೆಕ್ಸ್ಟು ಈ ಗ್ರೇಟರ್ ದೆನ್ 8 ಹಾಗೆ ಇರಬೇಕು. ಇಲ್ಲಿ ಯಾವ ಟೇಬಲಿಗೆ ಡಾಟಾ ಟ್ರಾನ್ಸ್ಫರ್ ಮಾಡಬೇಕು BCom. BScಯನ್ನು ಇರೇಸ್ ಮಾಡಿ ಹಾಗೆ BCom ಅಂತ ಬರೀಬೇಕು. ನೆಕ್ಸ್ಟ್ ಎಲ್ಲಿ ಹೋಗಬೇಕು ಡಿಸೈನ್ ಟ್ಯಾಬ್, ಇದರಲ್ಲಿ ಯಾವ್ದು ತಗೊಳ್ಬೇಕು ಅಪೆಂಡ್, ಟೇಬಲ್ ನೇಮ್ ಯಾವುದು BCom. ಓಕೆ, ರನ್ ಎಸ್. BComಗೆ ಹೋಯ್ತಲ್ಲ. ಸೊ ಹಾಗೆ ಉಳಿದಿರೋದನ್ನು ಟ್ರಾನ್ಸ್ಫರ್ ಮಾಡೋಣ. BA ಯಾವ ತಗೊಳ್ಬೇಕು ಅಪೆಂಡ್, ಇಲ್ಲಿ BA. ಓಕೆ, ರನ್ ಎಸ್. ನೆಕ್ಸ್ಟು BBA. ಇಲ್ಲಿ ನೀವು ಬರೆಯುವಾಗ ಹಾಗೆ ಹಳೆಯ ಡಾಟಾ ಇರುತ್ತಲ್ಲ ಇಲ್ಲಿ ಬರೆದಿರೋದು, ಇರೇಸ್ ಮಾಡುವಾಗ ಕಂಪ್ಲೀಟ್ ಇರೇಸ್ ಮಾಡಬೇಕು. ಈಗ ಒಂದು ಸ್ಟಾರ್ ಇರುತ್ತೆ ಅಲ್ಲಿ, ಅದು ಆಟೋಮೆಟಿಕ್ ಸ್ಟಾರ್ ಹಾಕ್ಕೊಳ್ಳುತ್ತೆ ಅದು ಸ್ಟ್ರಿಂಗ್ ಆಗೋದ್ರಿಂದ. ಸೊ ಆ ಸ್ಟಾರನ್ನು ಕಂಪ್ಲೀಟ್ ಹೀಗೆ ಇರೇಸ್ ಮಾಡ್ಕೊಳ್ಬೇಕು. ಇರೇಸ್ ಮಾಡಿ ಆಮೇಲೆ ಬರೀಬೇಕು. ಸೊ ಅರ್ಮರ್ದ ಇರೇಸ್ ಮಾಡಿಕೊಂಡು ಅಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದು. ಓಕೆ, ಸೊ ಕಂಪ್ಲೀಟ್ ಇರೇಸ್ ಮಾಡಿ ಆಮೇಲೆ ನೀವು ವರ್ಡ್ಸನ್ನು ಬರೀಬೇಕಲ್ಲ. ಓಕೆ, ಬರೆದಾದ್ಮೇಲೆ ನೆಕ್ಸ್ಟು ಅಪೆಂಡ್ BBA. ಓಕೆ, ರನ್ ಎಸ್. ಓಕೆ, ಸೊ ಈಗ ಕ್ಲೋಸ್ ಮಾಡ್ತೀನಿ. ಈಗ ನೋಡಿ BA ಓಪನ್ ಮಾಡಿದರೆ ಎಕ್ಸ್ಟ್ರಾ ಡಾಟಾ ಹೋಗಿದೆ ಅಲ್ವಾ. ಇದೆ 14 ಆ್ಯಂಡ್ 16 ಪಾಸ್ ಆಗಿದೆ. ಆಮೇಲೆ BBA ಓಪನ್ ಮಾಡಿದರೆ 8 ಮತ್ತು 11 ಒಂದು ಎಂಟ್ರಿ ಇದೆ, ಅದು ಮಾತ್ರ ಪಾಸ್ ಆಗಿದೆ ಅಲ್ವಾ. ಸೊ ಇದರೊಳಗಡೆ 11 ಮಾತ್ರ BBA ಇದೆ, ಯಾವುದು ಒಂದಿದೆ ಅಲ್ವಾ. ಇದೊಂದು ಮಾತ್ರ ಇದೆ, ಮತ್ತು ಎಂಟ್ರಿ ಮಾಡಲಿಲ್ಲ 8 ನಂತರ. ಮತ್ತು BBA 1 ಟೈಮ್ ಮಾತ್ರ ಎಂಟ್ರಿ ಆಗಿದೆ ಅಲ್ಲ. ಸೊ ಅದಕ್ಕೆ 1 ಟೈಮ್ ಮಾತ್ರ ಪಾಸ್ ಆಯಿತು. ಓಕೆ, BCom 2 ಟೈಮ್ಸ್ ಆಗಿದೆ, 10 ಮತ್ತು 13ನಲ್ಲಿದೆ, ಅದು ಪಾಸ್ ಆಗಿದೆ ಅಲ್ವಾ. ನೆಕ್ಸ್ಟು BSc ಹೋಗಿದೆ. ಓಕೆ, ಸೊ ಅರ್ಥ ಆಯ್ತಲ್ವಾ. ಕ್ವೆರೀಸಲ್ಲಿ ಸೆಲೆಕ್ಟ್ ಕ್ವೆರಿ ಮತ್ತು ಮೇಕ್ ಟೇಬಲ್, ಅಪೆಂಡ್ ಕ್ವೆರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಉಳಿದ ಕ್ವೆರೀಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಯಾವುದೋ ಅಪ್ಡೇಟ್ ಮತ್ತು ಡಿಲೀಟ್ ಕ್ವೆರಿಯನ್ನು ಹೇಗೆ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ